ಈ 5 ಕಂಟ್ರೀಸ್ಗೆ ಮಾತ್ರ ಸ್ಟ್ರೇಟ್ ಆಫ್ ಹೊರ್ಮೂಸ್ ಇಂದ ಶಿಪ್ಸ್ ಈಸಿಯಾಗಿ ಪಾಸ್ ಆಗ್ಬೋದು ಅಂತ ಇರಾನ್ ಹೇಳಿದ್ದಾರೆ. ಹೌದು, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇರಾನ್ ಇಸ್ರೇಲ್ US ವಾರ್ 28 ಡೇಸ್ ಆಗ್ತಾ ಬರ್ತಿದೆ. 4 ವೀಕ್ಸ್ ಆಗ್ತಾ ಬಂತು ಆಲ್ರೆಡಿ. ಯುದ್ಧ ಶುರುವಾಗಿ ಅಯಾತುಲ್ಲಾ ಖಮೇನಿ ನಿಧನರಾಗಿ ವಾರ್ ತುಂಬಾ ಸೀರಿಯಸ್ ಮಟ್ಟಕ್ಕೆ ಹೋಗಿ ಗ್ಲೋಬಲ್ ಎಕನಾಮಿಗೆ ಏಟ್ ನೀಡ್ತಾ ಇದೆ. ಸೊ ಅಂತ ಹೊತ್ನಲ್ಲಿ ಇರಾನ್ನ ಫಾರಿನ್ ಮಿನಿಸ್ಟರ್ ಏನಂತ ಹೇಳಿದ್ದಾರೆ ಅಂತಂದ್ರೆ, ನಮ್ಮ ಫ್ರೆಂಡ್ಲಿ ನೇಷನ್ಸ್ಗೆ ನಾವು ಸ್ಟ್ರೇಟ್ ಆಫ್ ಹಾರ್ಮೂಸ್ನ ಓಪನ್ ಮಾಡ್ತೀವಿ ಅಂತ ಹೇಳ್ಯಾರೆ. ಅಂದ್ರೆ ನಾವು ಅವ್ರ ಮೇಲೆ ಯಾವುದೇ ತರಹದ ದಾಳಿ ಮಾಡಲ್ಲ. ಅವರು ಅವರ ಏನು ಎಕ್ಸ್ಪೋರ್ಟ್ ಮಾಡುವಂತ ಶಿಪ್ಸ್ ಏನಿರುತ್ತೆ, ಕಾರ್ಗೋ ಶಿಪ್ಸ್ ಅವೆಲ್ಲ, ಅದು ಈಸಿಯಾಗಿ ಹೋಗ್ಬೋದು ಅಂತ ಹೇಳ್ಯಾರೆ. ಆ 5 ಕಂಟ್ರೀಸ್ ಯಾವುದು ಅಂತಂದ್ರೆ ಇಂಡಿಯಾ, ರಷ್ಯಾ, ಚೈನಾ, ಪಾಕಿಸ್ತಾನ್ ಮತ್ತೆ ಇರಾಕ್. ಇದರಲ್ಲೇ ಗೊತ್ತಾಗುತ್ತೆ ಇಂಡಿಯಾದ ಫಾರಿನ್ ಡಿಪ್ಲೊಮಸಿ ಎಷ್ಟು ಚೆನ್ನಾಗಿದೆ. ಫಾರಿನ್ ಮಿನಿಸ್ಟ್ರಿ ಯಾವಾಗ್ಲೂ ವರ್ಕ್ ಮಾಡ್ತಾ ಇರ್ತಾರೆ. ಡಿಪ್ಲೊಮಸಿ ತುಂಬಾ ಚೆನ್ನಾಗಿ ಇಟ್ಕೊಂಡಿರೋದ್ರಿಂದಾನೆ ನಮಗೆ ಯಾವುದೇ ರೀತಿಯಾದ ತೊಂದರೆ ಆಗ್ತಿಲ್ಲ. ಇಲ್ಲ ಅಂದಿದ್ರೆ ಫಿಲಿಪೈನ್ಸ್ ಮತ್ತೆ ಶ್ರೀಲಂಕಾ, ನೇಪಾಳ್, ತುಂಬಾ ಏಷ್ಯನ್ ಕಂಟ್ರೀಸ್ ಆಲ್ರೆಡಿ ಡಿಕ್ಲೇರ್ ಮಾಡ್ಕೊಂಡ್ಯಾರೆ, ಇಲ್ಲ ನ್ಯಾಷನಲ್ ಎಮರ್ಜೆನ್ಸಿ ಅಂತ ಹೇಳ್ಯಾರೆ, ಇಲ್ಲ ಎನರ್ಜಿ ಕ್ರೈಸಿಸ್ ಅಂತ ಹೇಳಿದ್ದಾರೆ. ವಿ ಶುಡ್ ಬಿ ವೆರಿ ವೆರಿ ಹ್ಯಾಪಿ ಅಂಡ್ ಗ್ರೇಟ್ಫುಲ್ ಫಾರ್ ದ ರಿಲೇಷನ್ಸ್ ದಟ್ ವಿ ಆರ್ ಹ್ಯಾವಿಂಗ್ ವಿತ್ ದ ವರ್ಲ್ಡ್. ಇಂಥ ಕಂಟೆಂಟ್ಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟೈಮ್ ಟೇಲ್ಸ್ಗೆ. ಥ್ಯಾಂಕ್ ಯು.